AC ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ ಅವ್ರಿಗೂ ಸಿಗುತ್ತೆ ಫ್ರಂಟ್ ಅವ್ರಿಗೆ. ಹೌದು, ಈಗ ನಿಮಗೆ ಕಸ್ಟಮರ್ಗೂ ಬರುತ್ತೆ, ಕೋ ಡ್ರೈವರು ವಿತ್ ಡ್ರೈವರು ಎರಡಕ್ಕೂ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರಿನ ಮಾರುತಿ ಸುಜುಕಿ ನೆಕ್ಸಾ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮು ಮೈಸೂರಿನ ರಿಂಗ್ ರೋಡಲ್ಲಿ ಬರುತ್ತೆ. ಈ ಶೋರೂಮು ಶ್ರೀರಾಮ್ಪುರ ಮತ್ತು ದಟ್ಕಳ್ಳಿ ಮಧ್ಯದಲ್ಲಿ ಬರುತ್ತೆ. ನೋಡಿ, ಈ ಕಡೆ ಹೋದರೆ ನಿಮಗೆ ಶ್ರೀರಾಮ್ಪುರ ಸಿಗುತ್ತೆ ಮತ್ತು ಈ ಕಡೆ ಹೋದರೆ ನಿಮಗೆ ದಟ್ಕಳ್ಳಿ ಸಿಗುತ್ತೆ. ಬನ್ನಿ ಶೋರೂಮ್ದು ಆ್ಯಂಬಿಯನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಫ್ರಂಟಲ್ಲಿ ಕಸ್ಟಮರ್ಸು ಬಂದವ್ರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಸ್ಪೇಸ್ ಇದೆ ಮತ್ತು ಸ್ಪೇಸ್ ವಿಶಾಲವಾಗಿದೆ. ಫ್ರಂಟಲ್ಲಿ ಈ ಥರ ಡಿಸ್ಪ್ಲೇಗೆ 3 ಕಾರ್ ಇಟ್ಟಿದ್ದಾರೆ. ಶೋರೂಮ್ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಆಟೋಮೇಟೆಡ್ ಡೋರು, ನಾವೇನು ಪುಷ್ ಮಾಡೋ ಅವಶ್ಯಕತೆನೇ ಇಲ್ಲ. ಫ್ರಂಟಲ್ಲಿ ಈ ಥರ ರಿಸೆಪ್ಷನ್ ಇದೆ ಮತ್ತು ಕಸ್ಟಮರು ಬಂದವರು ಕೂತ್ಕೊಂಡು ಮಾತಾಡೋದಕ್ಕೆ, ಕೊಟೇಶನ್ ಹಾಕೋದಕ್ಕೆ ಎಲ್ಲ ಈ ಥರ ಚೇರು ಮತ್ತು ಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಈ ಶೋರೂಮು ಮೇನ್ಲಿ ಬಂದ್ಬಿಟ್ಟು ಸರ್ವಿಸ್ಗೆ ಇರೋವಂಥದ್ದು. ಬಟ್ ಹೊಸ ಕಾರ್ದು ಸ್ಟಾಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೋತಾರೆ. ಬಟ್ ಡೆಲಿವರಿ ಕೊಡೋದು ನಿಮಗೆ ಮೈಸೂರಲ್ಲಿ ದಾಸಪ್ಪ ಸರ್ಕಲ್ ಹತ್ರ ಇವ್ರದ್ದು ಇನ್ನೊಂದು ಶೋರೂಮ್ ಇದೆ, ಅಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ. ಸೊ ಇದೆ ನೋಡಿ ಅವ್ರದ್ದು ಸ್ಟಾಕ್ ಯಾರ್ಡ್. ನೋಡಿ ಎಷ್ಟೊಂದು ಕಾರುಗಳು ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ನಮ್ಮ ಮೊದಲನೇ ಕಾರ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದಾಗ ಚೂಸ್ ಮಾಡೋಂಥ ಕಾರೇ ಮಾರುತಿ ಆಲ್ಟೋ. ಸೊ ನಾನಿವತ್ತು ನಿಮಗೆ ಎಲ್ಲರ ಫೇವ್ರೇಟ್ ಗಾಡಿಯಾಗಿರೋಂತಹ ಮಾರುತಿ ಆಲ್ಟೋ K10 ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ಹೇಗಿದೆ ಕಾರು ನೋಡೋಣ. ಹಳೆ ಮಾರುತಿ ಆಲ್ಟೋ ಕಾರು ಒಂಥರ ಕಾಂಪ್ಯಾಕ್ಟಾಗಿತ್ತು, ಚಿಕ್ಕದಾಗಿ ಕಾಣ್ತಾಯಿತ್ತು. ಬಟ್ ಈ ಹೊಸ ಮಾಡಲ್ಲು ಸ್ವಲ್ಪ ಬಲ್ಕಾಗಿ ಮಾಡಿದ್ದಾರೆ. ಸೊ ಒಂಥರ ಚಿಕ್ಕ ಕಾರ್ ಥರ ಕಾಣಲ್ಲ, ಒಂದು ರೀಸನಬಲಿ ಚೆನ್ನಾಗಿರೋ ಗಾಡಿ ಥರನೇ ಕಾಣುತ್ತೆ. ಸೊ ಫ್ರಂಟಲ್ಲಿ ನೋಡಿ ನಿಮಗೆ ಈ ಥರ ಗ್ರಿಲ್ ಇದೆ. ಸೊ ಹಳೆ ಮಾಡಲಲ್ಲಿ ಈ ಥರ ಗ್ರಿಲ್ಲೆಲ್ಲ ಬರ್ತಿರಲಿಲ್ಲ. ಇದನ್ನು ಹನಿಕುಮ್ ಗ್ರಿಲ್ ಅಂತ ಕರೀತಾರೆ. ಫ್ರಂಟ್ ಹೆಡ್ಲೈಟ್ ಇರ್ಬೋದು ಮತ್ತು ಇಂಡಿಕೇಟರ್ ಲೈಟ್ಸ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಫಾಗ್ ಲೈಟ್ ಕೊಟ್ಟಿಲ್ಲ, ಅದು ಕೊಟ್ಟಿದ್ರೆ ಚೆನ್ನಾಗಿರೋದು. ಸೈಡಲ್ಲಿ ನೀವು ನೋಡ್ಬೋದು ಲೆಫ್ಟು ಮತ್ತು ರೈಟ್ ಇಂಡಿಕೇಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಡೋರ್ ಓಪನರು ಬಾಡಿ ಕಲರೇ ಕೊಟ್ಟಿದ್ದಾರೆ. ಮತ್ತು ಡ್ರೈವರ್ ಸೀಟ್ ಹತ್ರ ಡೋರ್ಗೆ ಅಲ್ಲೇ ಲಾಕ್ ಕೂಡ ಕೊಟ್ಟಿದ್ದಾರೆ. ಕಾರ್ ಒಳಗಡೆ ಹೇಗಿದೆ ಮತ್ತು ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕಾರ್ನ ಆನ್ ಮಾಡೋಣ. ಸೊ ಫ್ರಂಟಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಮತ್ತು ಸ್ಮಾರ್ಟ್ ಡಿಸ್ಪ್ಲೇ ಇದೆ ನೋಡಿ. ಸೊ ಹಳೆ ಮಾಡಲಲ್ಲಿ ಈ ಥರ ಸ್ಮಾರ್ಟ್ ಡಿಸ್ಪ್ಲೇ ಎಲ್ಲ ಬರ್ತಿರಲಿಲ್ಲ. ಸೊ ನಿಮಗೆ ಇದೊಂದು ಡಿಜಿಟಲ್ ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ. ಸೊ ನಿಮಗೆ ಪ್ರತಿಯೊಂದು ಎಷ್ಟು ಕಿಲೋಮೀಟರ್ ಹೋಗ್ತಿದ್ದೀರಾ, ಹಜಾರ್ಡ್ ಲೈಟ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಇಲ್ಲೇ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಲೈಟು, ಪಾರ್ಕಿಂಗ್ ಆಗಿರ್ಬೋದು, ಇಂಡಿಕೇಟರ್ ಆಗಿರ್ಬೋದು, ಲೆಫ್ಟ್ ರೈಟು ಮತ್ತೆ ಬ್ಲಿಂಕ್ ಮಾಡೋದಾಗ್ಲಿ. ಸೊ ಇದೆಲ್ಲ ಬರುತ್ತೆ ನಿಮಗೆ. ಹೆಡ್ ಲ್ಯಾಂಪ್ ಇದೆಲ್ಲ ಬರುತ್ತೆ ನಿಮಗೆ. ಬಂದು ನಿಮ್ಗೆ ಹ್ಯಾಂಡ್ ಬ್ರೇಕ್ ಆಗ್ತಿರೋದು. ನೆಕ್ಸ್ಟ್ ಬಂದು ನಿಮ್ಗೆ ಸೀಟ್ ಬೆಲ್ಟ್ ಇದೆ. ಸೊ ಇಲ್ಲಿ ಹೋಗ್ತೀನಿ ಅದನ್ನ ಸ್ಟೇರಿಂಗ್ ಅಲ್ಲಿ ನಿಮ್ಗೆ ಸ್ಟೇರಿಂಗ್ ಕಾಲಮ್ ಅಲ್ಲಿ ನಿಮ್ಗೆ SRS ಏರ್ ಬ್ಯಾಗ್ ಅಂತಾನೆ ಹೇಳ್ತೀವಿ. ಹಾರನ್ ಬರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಆಡಿಯೋ ಮೌಂಟೆಡ್ ಸ್ಟೇರಿಂಗ್ ಕಂಟ್ರೋಲ್ಸ್. ಸೊ ನೆಕ್ಸ್ಟ್ ಕಾಲ್ ರಿಸೀವ್ ಮಾಡಕ್ಕೆ, ಕಾಲ್ ಕಟ್ ಮಾಡಕ್ಕೆ ಸ್ಪೀಕರ್ ಬರುತ್ತೆ. ನೆಕ್ಸ್ಟ್ ಇದು ಚಾನಲ್ ಚೇಂಜ್ ಮಾಡಕ್ಕೆ, ಇದು ಮೋಡ್ಗಳು ಚಾನಲ್ ಚೇಂಜ್ ಮಾಡಕ್ಕೆ ಇದೆಲ್ಲ ಬರುತ್ತೆ ನಿಮ್ಗೆ. ವಾಲ್ಯೂಮ್ ಎಲ್ಲ ಪ್ರೆಸ್ ಮಾಡಕ್ಕೆ, ಇದು ಮ್ಯೂಟ್ ಮಾಡ್ಲಿಕ್ಕೆ. ಸೊ ಈ ಸಿಸ್ಟಮ್ ಬಂದು ಮಲ್ಟಿಮೀಡಿಯಾ ಸ್ಕ್ರೀನ್ ಅಂತಾನೆ ಹೇಳ್ತೀವಿ. ಸ್ಮಾರ್ಟ್ ಪ್ಲೇ ಸ್ಟುಡಿಯೋ ಫ್ಲೋ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಿಮ್ಗೆ ಫ್ಯೂಲ್ ವಾರ್ನಿಂಗ್, ಟೈಮಿಂಗ್ ಸೆಟ್ ಮಾಡ್ಕೋಬಹುದು, ಫೋನ್ ಕಾಲು ಮತ್ತೆ ಫೋನ್ ಕನೆಕ್ಟ್ ಮಾಡ್ಕೊಳ್ಬಹುದು. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇಲ್ಲೇ ಕಂಟ್ರೋಲ್ ಬಂದು ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಸೊ ಹಜಾರ್ಡ್ ಲೈಟ್ ಬರುತ್ತೆ ನಿಮ್ಗೆ. ಹಜಾರ್ಡ್ ಲೈಟ್ ಇಲ್ಲಿ ಹಾಕೊಬಹುದು. ಅಂಡ್ ಇದು ಬಂದು ನಿಮ್ಗೆ AC
ಪವರ್ ಎಸಿನೇ ಬರುತ್ತೆ ನಿಮ್ಗೆ. ಓಕೆ. ಸೊ ಹೀಟ್ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು, ಆನ್ ಮಾಡ್ಕೊಂಡು. ಈಗ ಸದ್ಯಕ್ಕೆ ನಿಮ್ಗೆ ಗಾಡಿ ಆನ್ ಇದ್ದಿದೆ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಆಗಿಲ್ಲ, ಪಿಡಿ ಆಗಿಲ್ಲ, ಆದ್ಮೇಲೆ ಇವೆಲ್ಲ ವರ್ಕ್ ಆಗುತ್ತೆ ನಿಮ್ಗೆ. ಎಸಿ ಆದಾಗ ನಿಮ್ಗೆ ಒಂದು ಲೈಟ್ ಬರುತ್ತೆ. ಸಪೋಸ್ ನೀವು ತುಂಬಾ ಕೋಲ್ಡ್ ಅಲ್ಲಿ ಇದೀರಾ ಅಂತಂದಾಗ ಈ ಬಟನ್ ನ ಎಸಿ ಆನ್ ಮಾಡಿ ಇಲ್ಲಿಗೆ ಬಿಟ್ಕೊಂಡ್ರೆ ನಿಮ್ಗೆ ಕ್ಯಾಬಿನ್ ಟೆಂಪರೇಚರ್ ನಿಮ್ಗೆ ಅದಾಗಿದೆ ಸೆಟ್ ಮಾಡ್ಕೊಬಹುದು. ಸೊ ಇಲ್ಲ ನಾವು ಸೆಟ್ ಮಾಡ್ಕೊಬಹುದು. ಈ ತರ ಬರುತ್ತೆ. ಬ್ಲೋವರ್ ಬೇಕು ಅಂದ್ರೆ ಬ್ಲೋವರ್, ಮತ್ತೆ ಇದು ನಿಮ್ಗೆ ಬರೀ ಲೆಗ್ ಮುಖಕ್ ಮಾತ್ರ ಬೇಕಾ ಏರು, ಅಥವಾ ಲೆಗ್ ಮತ್ತೆ ಮುಖಕ್ ಬೇಕಾ, ಬರೀ ಲೆಗ್ ಬೇಕು ಅಂತ ಇದು ಸೆಟ್ ಮಾಡ್ಕೊಬಹುದು. ಎಲ್ಲಾ ತರನು ಇಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಪವರ್ ಇದು ಬಂದು ನಿಮ್ಗೆ ಚಾರ್ಜಿಂಗ್ ವೋಲ್ಟ್ಸ್, ಇದು USB ಕ್ಯಾಬಿನ್, ಇದು ಕೇಬಲ್ ಹಾಕೊಂಡು ನೀವು ನೆಕ್ಸ್ಟ್ ಫೋನ್ ಇಂದಾನು ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ಕೂಡ ಬರುತ್ತೆ, ನಾವಿಗೇಷನ್ ಕೂಡ ಸೆಟ್ ಮಾಡ್ಕೊಬಹುದು. ಇದಕ್ಕೆ ಒಂದು ಚಾರ್ಜರ್ ಕೊಡ್ತೀವಣ್ಣ, ಇದನ್ನ ನೀವು ಫೋನ್ ಯೂಸ್ ಕನೆಕ್ಟ್ ಮಾಡ್ಕೊಬಹುದು ಚಾರ್ಜರ್ ವೋಲ್ಟ್ಸ್. ಇದು USB ಕನೆಕ್ಟ್, ಆಡಿಯೋ ಜಾಗಲ್ಲ, 5 ಗೇರ್ಸ್ ಎಲ್ಲ. ಹ್ಯಾಂಡ್ ಬ್ರೇಕ್ ಇದೆ. ಆಮೇಲೆ ಇಲ್ಲಿ ಸ್ವಲ್ಪ ಕಪ್ ಹೋಲ್ಡ್, ನಿಮ್ಗೆ 2 ಕಪ್ ಅಷ್ಟು ನಿಮ್ಗೆ ಇಟ್ಕೊಳ್ಳೋದು ಸ್ಪೇಸ್, ಮತ್ತೆ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರಾಮಾಗಿ. ನಾವು ಇನ್ನೂ ಮುಂದಕ್ಕೆ ಬಂದ್ರೆ ಹಿಂದಗಡೆ ಇನ್ನೂ ಕಂಫರ್ಟಬಲ್ ಚೆನ್ನಾಗಿರುತ್ತೆ. ಓಕೆ. ಲೈಟ್ ಎಲ್ಲ ಬರುತ್ತೆ ನಿಮ್ಗೆ. ಚೆನ್ನಾಗಿದೆ. ಹೌದು, ಎಸಿ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್ ಅವ್ರಿಗೂ ಸಿಗುತ್ತೆ. ಹೌದು, ಈಗ ನಿಮ್ಗೆ ಕಸ್ಟಮರ್ಗೂ ಬರುತ್ತೆ, ಕೋ ಡ್ರೈವರು ವಿತ್ ಡ್ರೈವರು ಎರಡಕ್ಕೂ ಬರುತ್ತೆ. ಮತ್ತೆ ನಿಮ್ಗೆ 4 ಸ್ಪೀಕರ್ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಸ್ಪೀಕರ್ ಇದೆ ಅಲ್ಲಿ ಡೋರ್ ಅಲ್ಲೇ ಇಲ್ಲೇ ಬರುತ್ತೆ. ಮಿಡ್ ವರ್ಷನ್ ಹೋಗ್ತಂದ್ರೆ 2 ಸ್ಪೀಕರ್ ಬರುತ್ತೆ. ಟಾಪ್ ಅಂಡ್ ಅಲ್ಲಿ ನಿಮ್ಗೆ 4 ಸ್ಪೀಕರ್ ಬರುತ್ತೆ. ಟಾಪ್ ಅಂಡ್ ಅಲ್ಲಿ ಹೌದು. ಇದು ಮಿಡ್, ಇದು ಟಾಪ್, ಇದು ಟಾಪ್ ಅಂಡ್. ಟಾಪ್ ಅಂಡ್ ಓಕೆ. ಮಿಡ್ ವರ್ಷನ್ ಅಲ್ಲಿ ನಿಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಈ ತರ ಬರಲ್ಲ, ಸ್ಮಾರ್ಟ್ ಪ್ಲೇ ಡಾಕ್ ಅಂತ ಹೇಳ್ತೀವಿ. ಓಕೆ. FM ಟೈಪ್ ಬರುತ್ತೆ. ಓಕೆ. ಹಿಂದಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಹಿಂದಗಡೆ ಆಲ್ಮೋಸ್ಟ್ ನಿಮ್ಗೆ ಕ್ಯಾಬಿನ್ ಸ್ಪೇಸ್ ಎಲ್ಲ ಆರಾಮಾಗಿದೆ. ಕ್ಯಾಬಿನ್ ಸ್ಪೇಸ್ ಕುತ್ಕೊಳ್ಳೋಕೆ ಕಂಫರ್ಟಬಲ್. ಒಂದು ಫ್ಯಾಮಿಲಿ ಒಂದು 4 ಜನ ಇತ್ತು ಅಂತಂದ್ರೆ ಆರಾಮಾಗಿ ಇದನ್ನ ಇಲ್ಲಿ 3 ಜನ ಕುತ್ಕೋಬೋದಲ್ವಾ? ಆರಾಮಾಗಿ ಕುತ್ಕೋಬೋದಣ್ಣ. ತುಂಬಾ ದಪ್ಪ ಇದ್ರೆ ಆಗಲ್ಲ, ಸ್ವಲ್ಪ ಇನ್ಸೆನ್ಸ್ ಇದೆ. ಬಟ್ ನಾರ್ಮಲ್ ಆಗಿತ್ತು ಅಂತಂದ್ರೆ 4 ಜನ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ನಿಮ್ಗೆ ಬೇರೆ ತರ ಏನು ಲೆಗ್ ಎಲ್ಲ ಟಚ್ ಆಗೋದಾಗ್ಲಿ ಏನೂ ಆಗಲ್ಲ. ಮತ್ತೆ ನಿಮ್ಗೆ 60-40 ಸ್ಪಿಟ್ ರೇಷಿಯೋ ಅಂತ ಹೇಳ್ತೀವಿ. ಸಪೋಸ್ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇರೋದು, ಲಗೇಜ್ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಈ ಸೀಟ್ ಅನ್ನ ನೀವು ಫೋಲ್ಡ್ ಮಾಡ್ಕೊಬಹುದು. ಫೋಲ್ಡ್ ಮಾಡಬಹುದು. ಓ ಸೂಪರ್. ಈ ತರ ಇಬ್ಬರೇ ನೀವು ಟ್ರಾವೆಲ್ ಮಾಡ್ತೀರಾ, ಜಾಸ್ತಿ ಲಗೇಜ್ ಇದೆ ಅಂದ್ರೆ ಈ ತರ ಫೋಲ್ಡ್ ಮಾಡ್ಕೊಂಡು ನೀವು ಈ ಬೂಟ್ಸ್ ನೀವು ಲಗೇಜ್ ಗೆ ಕಂಫರ್ಟಬಲ್ ಯೂಸ್ ಮಾಡ್ಕೊಬಹುದು ನೀವು. ಸೂಪರ್. ಟಾಪ್ ಅಂಡ್ ಗಾಡಿ ಇದು. ಟಾಪ್ ಅಂಡ್. ಓಕೆ. ಲಾಕ್ ಆಯ್ತಾ? ಲಾಕ್. ಇಲ್ಲೂ ಸ್ಪೀಕರ್ ಇದೆ. ಹೌದು, ನಿಮ್ಗೆ ಇಲ್ಲಿ ಡೋರ್ ಎಲ್ಲ ಬಂದ್ಬಿಡುತ್ತೆ. ಸೊ ಇದು ಬ್ಯಾಕ್ ಎಂಡ್ಗೆ ನಿಮ್ಗೆ ರೋಲ್ ಅಪ್, ರೋಲ್ ಡೌನ್. ಓಕೆ. ಇಲ್ಲೊಂದು ಕೆಲವು ಐಟಮ್ ಇಟ್ಕೊಳ್ಳೋಕ್ಕೆ ಒಂದು ಸಣ್ಣ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಸೊ ಇದಲ್ಲದೆ ಬನ್ನಿ ಗಾಡಿ ಹಿಂದ್ಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಸೊ ಇದು ನೋಡಿ ಗಾಡಿ ಹಿಂದ್ಗಡೆಯಿಂದ ಲುಕ್ಕು. ಸೊ ಹಿಂದ್ಗಡೆ ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ ನಿಮಗೆ. ಬನ್ನಿ ಬೂಟ್ ಸ್ಪೇಸ್ ನೋಡೋಣ. ಸೊ ಆಲ್ಟೋ K10ನಲ್ಲಿ ನಮಗೆ 240 ಲೀಟರ್ಸ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೋಡಿ ಇದು ಕೆಳಗಡೆ ಒಂದು ಸ್ಪೇರ್ ವೀಲ್ಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲು ಮತ್ತು ಜಾಕ್ರೋಡ್ ಎಲ್ಲ ನಾವು ಇಲ್ಲಿ ಇಟ್ಕೋಬೋದು. ಇದಲ್ಲದೆ ಆಲ್ಟೋ K10ಗೆ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಸೊ ಈ ಪಾರ್ಸಲ್ ಟ್ರೇಯಿಂದ ನಾವು ಕೆಳಗಡೆ ಏನಾದರೂ ವಸ್ತುಗಳು ಇಟ್ಕೊಂಡ್ರೆ ಅದು ಕೂಡ ಕಾಣೋದಿಲ್ಲ. ಸೊ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆಲ್ಟೋ K10 ಹೊಸ ಮಾಡೆಲ್ಗೆ. ಆಲ್ಟೋ K10ಗೆ ಇನ್ನೊಂದು ಅಡಿಷ್ನಲ್ ಫೀಚರ್ ಅಂದರೆ ರಿಮೋಟ್ ಲಾಕ್ ಕೂಡ ಕೊಟ್ಟಿದ್ದಾರೆ. ನಾರ್ಮಲ್ ಮ್ಯಾನ್ಯುಯಲಿ ಕೀ ಆ್ಯಂಡ್ ಲಾಕ್ ಜೊತೆಗೆ ನಮಗೆ ರಿಮೋಟ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್. ಮಾರುತಿ ಸುಜುಕಿ ಅವರು ಆಲ್ಟೋನ ಸುಮಾರು ಕಲರ್ಸಲ್ಲಿ ಲಾಂಚ್ ಮಾಡಿದ್ದಾರೆ. ಅದು ಯಾವ್ಯಾವ ಅಂತ ನೋಡೋಣ ಬನ್ನಿ. ಅಂದ್ರೆ ಈ ವೈಟ್ ಏನಿದೆ ಇದನ್ನ ಪರ್ಲಾಟಿಕ್ ವೈಟ್ ಅಂತ ಹೇಳ್ತೀವಿ. ಇದಾ ಪರ್ಲಾಟಿಕ್ ವೈಟ್. ಇದು ಈ ವೈಟ್ ಇದು ಸೇಮ್ ವೈಟ್ ವೈಟ್. ಇದು ನಿಮಗೆ ಸಿಲ್ಕಿ ಸಿಲ್ವರ್ ಅಂತ ಹೇಳ್ತೀವಿ. ಓಕೆ. ಇದು ರೆಡ್ ಕಲರ್ ಬರುತ್ತೆ. ಓಕೆ. ಇದು ಗ್ರಾನೈಟ್ ಗ್ರೇ. ಸೊ ಈ ತರ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಕಲರ್ಸ್ ನಿಮಗೆ ಆಲ್ಟೋದಲ್ಲಿ ಅವೈಲೇಬಲ್ ಬರುತ್ತೆ. ಇವನ್ ಬ್ಲೂ ಕೂಡ ಬರುತ್ತೆ. ಸೊ ಈ ಆಲ್ಟೋ K10 ಪ್ರೈಸು 5 lakhದಿಂದ 7,20,000 ತನಕ ಇದೆ. ಸೊ ಈ ಪ್ರೈಸು ಡಿಪೆಂಡ್ಸ್ ಆನ್ ಇಟ್ಸ್ ವೇರಿಯಂಟ್ಸ್, ಸ್ಟ್ಯಾಂಡರ್ಡ್ ಅಥವಾ ಟಾಪ್ ಎಂಡ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ಯಾವ ವೇರಿಯಂಟ್ಗೆ ಎಷ್ಟೆಷ್ಟಿದೆ ಅಂತ ಈ ಪ್ರೈಸ್ ಲಿಸ್ಟಲ್ಲಿ ನೀವು ತಿಳ್ಕೊಬೋದು.
ಈ ಪ್ರೈಸ್ ಲಿಸ್ಟ್ ಬಂದು ಆಗಸ್ಟ್ 2024ಇಂದ ಸೆಪ್ಟೆಂಬರ್ 2024 ತನಕ ಅಪ್ಲೈ ಇರುತ್ತೆ. ನೆಕ್ಸ್ಟ್ ಮಂತಿಂದ ಸ್ವಲ್ಪ ಪ್ರೈಸ್ ವೇರಿ ಆಗಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಆಲ್ಟೋ K10 ಗಾಡಿ ರಿವ್ಯೂ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.